ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ಇವತ್ತು ನಾವು ತಳಪತಿ ವಿಜಯ್ ಅವ್ರದ್ದು ಜನನಾಯಕನ್ ಮೂವಿದು ಟ್ರೈಲರ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಅವ್ರದ್ದು ಲಾಸ್ಟ್ ಫಿಲಮ್ ಆಗಿರೋದ್ರಿಂದ ಈ ಮೂವಿ ಆಲ್ಮೋಸ್ಟ್ ಸ್ವಲ್ಪ ರಿಮೇಕು ಅದು ಇದು ಅಂತ ನ್ಯೂಸ್ ಬರ್ತಾಯಿದೆ. ಇವತ್ತು ಟ್ರೈಲರ್ ನೋಡಿ ಅದ್ರ ರಿಯಾಕ್ಷನ್ ನೋಡಿ ರಿಮೇಕಾ ಅಲ್ವಾ ಅಂತ ತಿಳ್ಕೊಳ್ಳೋಣ. ಬನ್ನಿ ಟ್ರೈಲರ್ ನೋಡೋಣ. ஒரு பேர் அனுப்பிச்சிருங்க, அவன் யார் என்னன்னு விசாரிச்சு சொல்ல. தொட்டர்லையே சம்பவம் பண்றவனு கேள்விப்பட்டிருப்ப, ரெக்கார்டு வைக்கிறவனு கேள்விப்பட்டிருக்கியா? வாவ், தளபதி தொட்டுறாத. நான் சாதா மேன் தான் பேபி. செய்கிற சம்பவம்லாம் சூப்பராக இருக்கும்னு சொல்லுவாங்க. பொண்ணுங்களுக்கு பயம் இருக்கக்கூடாது சார். விஜய புலி மாதிரி வளர்க்கணும். இந்த வருஷமாவது ஆர்மி அப்ளிகேஷன்ல ஒழுங்கா கையெழுத்து போடுமா? என் பொண்ணை தொட சொன்னவன் யாரு? யாரு? Come, let's play a game. இன்னிலிருந்து 30வது நாள் இந்தியா என் காலடியில் வந்து விழும். அழிவு. அன்பிலீவபிள். எனக்கு நார்மலாம் வேண்டாம். பாரு என் கை எப்படி நடக்குதுன்னு. இந்த நாட்டுக்கு வரப்போற ப்ராப்ளத்தையே தடுக்கலாம். மக்களுக்கு நல்லது பண்றேன்னு இதுக்குள்ள வராது. உன்னை காப்பாத்திக்கிட்டு ஓடி போயிட. ஓஹோ, மொத்த ஐயோக்கியனுங்களும் ஒன்னா நிக்கிறானு, அவங்க ஜெயிக்க கூடாது. மக்கள் அவனை கொண்டாடிக்கிட்டு இருக்காங்க. இப்போ கொன்ன கடவுளாயிடுவான். அவனை உயிர் தெழ முடியாத சிலுவையில அறையணும். காலி பண்ணிடுவேன், அசிங்கப்படுத்திடுவேன்னு சொல்ற எவனா இருந்தாலும் சரி, திரும்பி போற ஐடியாவே இல்லை. ஐ ஆம் மக்களுக்கு நல்லது பண்றதுக்கு அரசியலுக்கு வாங்கடா, கொள்ளை அடிக்கிறது கொலை பண்றதுக்கு கூட அரசியலுக்கு வரீங்க. ಟ್ರೈಲರ್ ಇವಾಗ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ ಟ್ರೈಲರು. ಆಲ್ರೆಡಿ ತುಂಬ ನ್ಯೂಸ್ ಹೆಂಗೆ ಹೋಗ್ತಾ ಇತ್ತೋ, ಸ್ವಲ್ಪ ತೆಲುಗು ಮೂವಿ ರೀಮೇಕು ಅನ್ನೋ ಥರ ಸೇಮ್ ಹಂಗೇ ಇದೆ. ಸ್ಟೋರಿ ಲೈನು ಒನ್ಲೈನ್ ಸ್ಟೋರಿ ಲೈನು ನೋಡಿದ್ರೆ ಪಕ್ಕ ಹಂಗೇ ಇದೆ. ಅದರಲ್ಲಿ ಒಂದು ಬ್ಲಾಕ್ ಅಂತೂ ಇಂಟರ್ವಲ್ ಬ್ಲಾಕು ಸೇಮ್ ಅದು ಹೆಂಗಿತ್ತೋ ಹಂಗೆ ಬಂದಿದೆ. ಬಟ್ ಇದರಲ್ಲಿ ರಿಮೇಕ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಅದೆಲ್ಲ ಬಿಟ್ಟು ವಿಜಯ್ ಅವ್ರದ್ದು ಲಾಸ್ಟ್ ಮೂವಿ ಮತ್ತು ಇನ್ನೊಂದು ಸಲ ಅವ್ರು ಇದೇ ಲಾಸ್ಟ್ ಮೂವಿ ಇನ್ಯಾವುದೂ ಮೂವಿ ಮಾಡಲ್ಲ ಅಂದ್ಕೊಂಡು ನಾವು ಅವ್ರ ಆ್ಯಕ್ಟಿಂಗ್ನ ನೋಡಲೇಬೇಕು. ಆಮೇಲೆ ಅವರು ಡೈಲಾಗ್ ಕನ್ವೆ ಮಾಡಿರೋದು ಅದೆಲ್ಲ ರಿಮೇಕ್ ಅಂತ ಇದ್ರೂ ಅದು ನೆಕ್ಸ್ಟ್ ಲೆವೆಲಲ್ಲಿ ಒಳ್ಳೆ ಗೂಸ್ ಬಂಪ್ಸ್ ಚೆನ್ನಾಗಿ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ. ಅವ್ರಿಗೆ ಒಳ್ಳೊಳ್ಳೆ ಡೈಲಾಗ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಎಂಟ್ರಿ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿದೆ. ಎಲ್ಲೋ ಸಣ್ಣ ಪುಟ್ಟ ಚೇಂಜಸ್ಸು ಆಗಿದೆ ಆ ಮೂವಿಗೂ ಈ ಮೂವಿಗೂ ಅಂತ ಅನಿಸುತ್ತೆ. ನೋಡೋಣ, ಫಿಲಮ್ನ ನೋಡ್ಕೊಂಬಂದು ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಮೂವಿ ನನಗಂತೂ ರಿಮೇಕ್ ಆದ್ರೂ ವಿಜಯ್ ಅವ್ರನ್ನ ನೋಡೋದೇ ಒಂದು ಖುಷಿ ಅಂತ ಹೇಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಅದು ಮಾತ್ರ ರಿಯಾಲಿಟಿಗೆ ಸ್ಯೂಟ್ ಆಗೋ ಥರನೇ ಇದೆ ಪಕ್ಕ. ಹೆಂಗಿದೆ ಅಂದರೆ, ರಾಜಕೀಯಕ್ಕೆ ಬಂದು ಜನಕ್ಕೆ ಮಕ್ಕಳಿಗೆ ಒಳ್ಳೇದು ಮಾಡಿರಿ ಅಂತ ಅಂದರೆ ನೀವೆಲ್ಲ ಬಂದು ಕೊಳ್ಳೆ ಹೊಡಿತಾ ಇದ್ದೀರಾ ಅನ್ನೋ ಥರ ರಿಯಾಲಿಟಿಗೆ ಹೇಳ್ದಂಗಿದೆ. ಅದು ಮಾತ್ರ ಸಖತ್ತು ಡೈಲಾಗ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವ್ರದ್ದು ಲಾಸ್ಟ್ ಮೂವಿ ಹಂಗೇ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾ ಇರೋದಕ್ಕೆ ಇಷ್ಟು ದಿನ ಅವ್ರದ್ದು ರೆಗ್ಯುಲರ್ ಡೈಲಾಗು ಇಂಟರ್ವಲ್ ಬ್ಲಾಕು ಹಳೆ ಮೂವೀಸಲ್ಲೆಲ್ಲ ನೋಡಿದ್ರೆ ಐ ಆಮ್ ವೆಯ್ಟಿಂಗ್ ಅನ್ನೋದು ಅದೊಂಥರ ಗೊತ್ತಿರ್ತಾ ಇತ್ತು ಆ ವರ್ಡ್ಗೆ. ಇವಾಗ ಅದನ್ನೇ ಚೇಂಜ್ ಮಾಡಿಬಿಟ್ಟು ಐ ಆಮ್ ಕಮ್ಮಿಂಗ್ ಅಂತ ಹಾಕಿದ್ದಾರೆ. ಅಂದರೆ ಪಾಲಿಟಿಕ್ಸಿಗೆ ಬರ್ತಾಯಿದ್ದೀನಿ ಅಂತ. ಆ್ಯಕ್ಚುಲಿ ವಿ ಆರ್ ಆಲ್ಸೋ ವೆಯ್ಟಿಂಗ್ ಸರ್. ಬಾಯ್ ಬಾಯ್.